ಸ್ನೇಹಿತರೆ, ಟೈಮ್ ಇವಾಗ ರಾತ್ರಿ 9:30ನಲ್ಲಿ ನಾನು ವೀಡಿಯೋ ಮಾಡ್ತಾ ಇರೋದು. ಸೊ ಏನಕ್ಕೆ ಇಷ್ಟೊತ್ತು ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ ಸಂಡಿಗೆ ಮಾಡ್ತಾ ಇದ್ದೀನಿ. ಏನಪ್ಪ ಮಳೆಗಾಲದಲ್ಲಿ ಶ್ವೇತ ಸಂಡಿಗೆ ಅಂತಿದ್ದೀರಾ. ಸೊ ಟೈಮ್ ಆಗಲಿಲ್ಲ, 2 ದಿವಸ ಅಕ್ಕಿ ನೆನೆ ಹಾಕಿದ್ದೆ. ಸೊ ಇನ್ನು ನಾಳೆನೂ ಇಟ್ಟರೆ ಅದು ವಾಸನೆ ಬಂದುಬಿಡುತ್ತೆ. ಸೊ ಹಂಗಾಗಿ 2 ದಿವಸ ನೆನೆದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡೋಣ ಅಂತ ಹೇಳ್ಬಿಟ್ಟು ಇದು ನಾನು ಮಾಡ್ತಾ ಇರೋದು 3ನೇ ವರ್ಷ. ಸೊ 1 ವರ್ಷಕ್ಕೆ ಈ ಸಲ ಜಾಸ್ತಿ ಮಾಡ್ತಾ ಇದ್ದೀನಿ. ಸೊ ನೋಡೋಣ ಹೇಗೆ ಬರುತ್ತೆ ಅಂತ. ಬಾಗಿಲು ತೊಳೆಯೋಕೆ ಹೋಗ್ಬೇಕಿತ್ತು, ಬಟ್ ರಂಗೋಲಿ ಬೆಳಗ್ಗೆನೇ ಹಾಕೋದು ಟೈಮ್ ಈಸ್ ಓವರ್. ಪಾತ್ರೆ ಎಲ್ಲ ತೊಳೆದಿದ್ದಾಯಿತು, ಕಿಚನ್ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಸೊ ಸಂಡಿಗೆ ಸರಿ ಮಾಡಿಟ್ಬಿಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಕ್ವಾಂಟಿಟಿ ಇವತ್ತೇ ಮಾಡ್ತಾ ಇರೋದು, ಜಸ್ಟ್ ಒಂದು ಸೇರಿಂದ ಅಷ್ಟೇ ಮಾಡ್ತಾ ಇದ್ದೆ. ಇವತ್ತು ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀನಿ. ಬನ್ನಿ. ಇನ್ನು ರಾತ್ರಿ ಸಂಡಿಗೆ ಮಾಡಲಿಕ್ಕೆ ಅಂತ ಇಟ್ಟಿದ್ದೀನಿ. ಫಸ್ಟ್ ಟೈಮ್ ಜಾಸ್ತಿ ಮಾಡ್ತಾ ಇರೋದು. ನಾನು ಎಷ್ಟು ಮಾಡ್ತಾಯಿದ್ದೆ ಅಂದರೆ ಒಂದು 2 ಪಾವಷ್ಟು 2 ದಿವಸ ಮಾಡ್ಕೊತಾ ಇದ್ದೆ. ಅಂದರೆ ಜಾಸ್ತಿ ಕ್ವಾಂಟಿಟಿಲಿ. ಇದೇನು ಬೇರೆ ಅಡುಗೆಗಳೆಲ್ಲ ನಾವು ಕಲ್ತಿದ್ದೀನಿ, ಇಲ್ಲ ಅಂತಲ್ಲ, ಎಲ್ಲ ಅಡುಗೆಗಳು ಮಾಡ್ತೀನಿ. ಬಟ್ ಏನು ಈ ಸಂಡಿಗೆನ ಅಮ್ಮ ಯಾವತ್ತೂ ಮಾಡಿಲ್ಲ, ನಮ್ಮ ಅತ್ತೆನೂ ಯಾವತ್ತೂ ಮಾಡಿಲ್ಲ. ನಮ್ಮ ಅತ್ತೆ ಮಾಡಿರೋದು ನೆನಪಿದೆ. ಸೊ ಯಾವತ್ತೂ ಡೀಟೇಲಾಗಿ ತಿಳ್ಕೊಂಡಿಲ್ಲ. ಸೊ ಇದನ್ನು ನಾನು ನನ್ನ ಫ್ರೆಂಡ್ ಹೇಳಿದರು, ಗಟಿಲೇಟಲ್ಲೊಬ್ಬರು ಫ್ರೆಂಡ್ ಇದ್ದಾರೆ. ಸೊ ಅವರು ಹೇಳಿದರು ಅಂತ ಹೇಳ್ಬಿಟ್ಟು ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು, ಅವ್ರು ಹೇಳ್ಕೊಟ್ಟಿದ್ರು. ತಿರ್ಗಾ ಪ್ರತಿ ವರ್ಷ ಹಾಗೆ ಮಾಡ್ಲಿಕ್ಕೆ ಶುರು ಮಾಡಿದೆ. ಸ್ವಲ್ಪನೇ ಮಾಡ್ಕೊತಿದ್ದೆ, ಅವರು ಸ್ವಲ್ಪನೇ ಮಾಡೋರು, ನಾನು ಸ್ವಲ್ಪನೇ ಮಾಡುವೆ. ಸೊ 2 ದಿವಸ ಮಾಡಬೇಕಲ್ಲ, ಒಂದೇ ದಿವಸ ಮಾಡಿಬಿಡೋಣ ಅಂತ ಇಲ್ಲಿ ಮಾಡಲಿಕ್ಕೆ ಅಂತ ಸ್ಟಾರ್ಟ್ ಮಾಡಿದೆ. ಅಂದರೆ ಅಕ್ಕಿನ 2 ದಿವಸ ನೆನೆಸಿದ್ದೀನಿ. ಸಾಮಾನ್ಯವಾಗಿ ಏನು ಸಬ್ಬಕ್ಕಿ ಹಾಕಲ್ಲ ಸಂಡಿಗೆಗೆ, ಬರೀ ಅಕ್ಕಿ ಅಷ್ಟೇ ನೆನೆಸಿ ಉಪ್ಪು ಹಾಕಿ ಈ ಥರ ಮಾಡ್ತಾರೆ, ಆಯಿತಾ. ನಾನು ಸಬ್ಬಕ್ಕಿ ಹಾಕಿದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ, ಸ್ಮೂತಾಗಿ ಬರುತ್ತೆ ಅಂತ. ಸೋಡಾ, ಉಪ್ಪು, ಸಬ್ಬಕ್ಕಿ, ಅಕ್ಕಿನ 2 ದಿವಸ ಸಬ್ಬಕ್ಕಿನೂ ನೆನೆಸ್ಬಿಟ್ಟು ರುಬ್ಬಿಬಿಟ್ಟು ಇಡ್ಲಿ ಹದಕ್ಕೆ ಮಾಡಿಕೊಂಡು ಸರಿ ತೆಗೆದಿದ್ದೀನಿ. ಮಕ್ಳಿಗೆ ತಿನ್ನಿಸ್ತೀವಲ್ಲ ಆ ಥರ ಹದದಲ್ಲಿ ಇರಬೇಕು. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಯಾಕೆ ಇಷ್ಟು ಸುಸ್ತು ಅಂತೀರಾ? ಟೆರೆಸ್ ಮೇಲೆ ಬಂದಿದ್ದೀನಿ. ರಾತ್ರಿನೇ ನೋಡೋರಲ್ಲ, ಸಂಡಿಗೆ ಹಿಟ್ಟೆಲ್ಲ ರೆಡಿ ಮಾಡಿಟ್ಟಿದ್ದೆ. ಸೊ ಇವಾಗ ಬಿಸಿಲು ಬರೋ ವರ್ಷಲ್ಲಿ ಹಾಕ್ಬಿಟ್ಟು ಕೆಳಗಿಳಿದ್ಬಿಡೋಣ ಅಂತ. ಟೈಮು ಕರೆಕ್ಟಾಗಿ 6 ಗಂಟೆ. ಇನ್ನೂ ಸ್ವಲ್ಪ ಬೇಗನೆ ಏಳಬೇಕಿತ್ತು. ಸೊ ಆಗಲಿಲ್ಲ, ಯಾಕೋ ರಾತ್ರಿ ಸರಿಯಾಗಿ ನಿದ್ದೆ ಬರಲಿಲ್ಲ, ಮಲಗಿದ್ದು ಲೇಟು. ಶ್ವೇತಾ ಅವ್ರ ಶಾಪ್ದು ವೀಡಿಯೋ ಎಡಿಟಿಂಗ್ ಇತ್ತು. ಸೊ ಒಂದು 12 ಗಂಟೆ ನಾನು ಮಲಗಿದಾಗ. ಇವಾಗ ಎದ್ದು ಫ್ರೆಶ್ ಅಪ್ ಆಗಿ ಹಾಲು ಕಾಯೋಕ್ಕೆ ನಮ್ಮ ಮನೆಯವ್ರಿಗೆ ಹೇಳ್ಬಿಟ್ಟು ಇಡಿ ಅಂತ ಬಂದೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಟೈಮ್ ತುಂಬ ಮಾಡೋಕ್ಕಾಗಲ್ಲ ಇಲ್ಲಿ, ಯಾಕೆ ಅಂತಂದರೆ ಗ್ಯಾಸ್ ಸ್ಟವಲ್ಲಿ ಮಾಡಿಬಿಟ್ಟು. ಸೊ ನೋಡಿ ರೆಡಿಯಾಗಿದೆ. ಹಳ್ಳಿಗಳಲ್ಲಿ ಅಂತಂದರೆ ಒಲೆ ಇರುತ್ತೆ ನೋಡಿ. ಸೊ ಹಂಗಾಗಿ ಒಲೆನಲ್ಲಿ ದೊಡ್ಡ ಪಾತ್ರೆ ಇಟ್ಟು ಮಾಡ್ಬೋದು. ಸ್ಟವ್ ಎಷ್ಟಿರುತ್ತೆ ಅಂದರೆ ನಿಮಗೆ ಗೊತ್ತಿರುತ್ತೆ. ಗ್ಯಾಸ್ ಸ್ಟವ್ ಮೇಲೆ ಎಷ್ಟು ದೊಡ್ಡ ಪಾತ್ರೆ ಇಡೋಕ್ಕಾಗುತ್ತೆ ಅಷ್ಟೇ ಇಡೋಕ್ಕಾಗೋದು. ಸೊ ನಾನು ಹಂಗಾದರೂ ಟ್ರೈ ಮಾಡಿದೆ, ಒಂದು ಸೇರ್ದು ಮಾಡೋಣ ಅಂತ ಹೇಳ್ಬಿಟ್ಟು. ಸ್ವಲ್ಪ ಅದಕ್ಕೆ ಜಾಸ್ತಿ ಆಯಿತು. ಇನ್ನೊಂದು ತಪ್ಪಲೆಗೆ ಅದನ್ನು ಹಾಕ್ಕೊಂಡು 2 ತಪ್ಪಲೆನಲ್ಲಿ ಮಾಡಿದ್ದೀನಿ. ಆದರೂ ಸ್ವಲ್ಪ ಗಟ್ಟಿಯಾಗಿದೆ ಅಂತ ಅನ್ನಿಸ್ತಿದೆ. ಸೊ ತೊಂದರೆ ಇಲ್ಲ, ಸಂಡಿಗೆ ಗಟ್ಟಿಯಾದ್ರೂ ಒಣಗಿಸಿದ್ರೆ ಚೆನ್ನಾಗೇ ಇರುತ್ತೆ, ತೆಳ್ಳಗಾದ್ರೂ ಚೆನ್ನಾಗೇ ಇರುತ್ತೆ. ಸೊ ತೊಂದರೆ ಇಲ್ಲ, ಆರಾಮಾಗಿ ಚೆನ್ನಾಗಿ ಬಂತು. ಬಿಡಿಸಿಟ್ಟಿದ್ದೀನಿ, ಇನ್ನೊಂದು ಸಲ ಬಿಸಿಲಿಗೆ ಇಡಬೇಕು. ಸೊ ನೋಡಿ, ಏನು ನೋಡ್ತಾ ಇದ್ದೀರಾ, ಈ ಬಟ್ಟೆಗೆ ಪೂರ್ತಿ ಆಗಿದೆ. ಸಾಮಾನ್ಯವಾಗಿ ಹಳೆ ಕಾಲದಲ್ಲೆಲ್ಲ ಜಾಸ್ತಿ ಸಂಡಿಗೆನ ಮಾಡ್ತಾಯಿದ್ರು. ಸೀರೆಗಳ ಮೇಲೆ ಹಾಕ್ತಾಯಿದ್ರು, ಕಾಟನ್ ಸೀರೆಗಳ ಮೇಲೆ ಅಥವಾ ಸಿಲ್ಕ್ ಅಂದರೆ ರೇಷ್ಮೆ ಸೀರೆ ಅಲ್ಲ, ಥರ ಸಿಂಥೆಟಿಕ್ ಸೀರೆಗಳು ಬರ್ತಾವಲ್ಲ, ಆ ಥರದ್ರ ಮೇಲೆ ಹಾಕ್ತಾಯಿದ್ರು. ನನ್ನ ಹತ್ರ ಆ ಥರ ಅಷ್ಟೊಂದು ಹಳೆ ಸೀರೆಗಳು ಯಾವೂ ಇಲ್ಲ. ಸೊ ಸೀರೆಗಳು ಏನು ಮಾಡ್ತೀರಾ ಅಂತ ಕೇಳ್ಬೋದು ನೀವು. ಸೀರೆಗಳೇನಾದರೂ ಇತ್ತು ಅಂತಂದರೆ ಅಮ್ಮಂಗೆ ಕೊಡ್ತೀನಿ. ಅಮ್ಮ ನಾನು ಜಾಸ್ತಿ ಉಟ್ಟಿರೋದೇ ಇಲ್ಲ, ಒಂದು ಹಬ್ಬ ಅಂದರೆ ಒಂದು 4-5 ಸಲ ಉಡೋದ್ರಲ್ಲಿ ಹೆಚ್ಚು ನಾನು ಅಷ್ಟೇನೆ. ಸೊ ಅದನ್ನೆಲ್ಲ ಅಮ್ಮಂಗೆ ಕೊಡ್ತೀನಿ. ಅಮ್ಮ ಏನು ಮಾಡ್ತಾರೆ ಅಂದರೆ ಇಷ್ಟ ಆದವು ಅವರು ಮನೆ ಹತ್ರ ಉಟ್ಕೋತಾರೆ, ಇಲ್ಲ ಅಂತಂದರೆ ಅಲ್ಲಿ ಯಾರಿಗಾರು ಕೊಡ್ತಾರೆ ಅಮ್ಮ. ಆಮೇಲೆ ಈ ಯಾರಾದರೂ ಉಡ್ಸಿರೋ ಸೀರೆಗಳು ಇವೆಲ್ಲನೂ ಕೂಡ ನಾನು ಉಡಲ್ಲ. ಸೊ ನಿಮಗೆ ಸುಮಾರು ಸರಿ ಹೇಳಿದ್ದೀನಿ, ಆ ಥರದವೆಲ್ಲ ಉಟ್ಕೊಂಡ್ರೆ ನಮ್ಮ ಮನೆಯವ್ರು ಬೈತಾರೆ, ಮೊದಲಿಂದನೂ ಅಷ್ಟೇನೆ.
ಹೇಳಿದ್ನಲ್ಲ ಫಂಕ್ಷನ್ಗಳಿಗೆ ಇದಕ್ಕೆಲ್ಲ ಸ್ವಲ್ಪ ಕಾಸ್ಟ್ಲಿ ಸೀರೆನೇ ಅವ್ರು ಕೊಡಿಸೋಂಥದ್ದು. ಸೊ ಹಂಗಾಗಿ ನಾನು ಆ ಥರದ್ದೆಲ್ಲ ಉಡಲ್ಲ, ನಮ್ಮ ಅಮ್ಮಂಗೆ ಕೊಟ್ಬಿಡ್ತೀನಿ. ಸೊ ಅಮ್ಮ ಇಷ್ಟ ಆದರೆ ಇಟ್ಕೊಳ್ಳಿ, ಇಲ್ಲ ಯಾರಿಗಾರ ಕೊಡಲಿ ಅಂತ ಕೊಟ್ಬಿಡ್ತೀನಿ. ಸುಮಾರು ಈ ಹೊಸ ಮನೆಗೆ ಶಿಫ್ಟ್ ಆದಾಗ, ನಾವು ಈ ಪ್ರೆಸೆಂಟ್ ಇರೋಂಥ ಮನೆಗೆ ಶಿಫ್ಟ್ ಆದಾಗ ಒಂದು 50 ಸೀರೆ ಕೊಟ್ಬಿಟ್ಟೆ ಆಯಿತಾ. ಅಮ್ಮವಷ್ಟು ಉಟ್ಕೊಂಡ್ರು, ಯಾರ್ಯಾರಿಗೋ ಎಲ್ಲ ಕೊಟ್ಟರು. ಸೊ ತೊಂದರೆ ಇಲ್ಲ. ಸೀರೆ ಒಂದೇ ಅಷ್ಟೇ ಕೊಡೋದು, ಇನ್ನೇನು ನಾನು ಕೊಡ್ಲಿಕ್ಕೆ ಹೋಗಲ್ಲ. ಹಳೆ ಬಟ್ಟೆಗಳು ಅದು ನನಗೆ ಕೊಡೋಕೆ ಇಷ್ಟ ಆಗಲ್ಲ, ಮೇಯ್ನಾಗಿ ಹಳೆ ಬಟ್ಟೆಗಳು. ಬೇಕಾದರೆ ಕೊಡಿಸಿದ್ರೆ ಒಂದು ಜೊತೆ ಹೊಸದೇ ಕೊಡಿಸ್ಬಿಡೋಣ. ಸೊ ಹಳೆ ಬಟ್ಟೆಗಳನ್ನ ಯೂಸ್ ಮಾಡಿರೋ ಯಾಕೋ ನನಗೆ ಮನಸ್ಸು ಒಪ್ಪಲ್ಲ ಇನ್ನೊಬ್ರಿಗೆ ಕೊಡೋಕ್ಕೆ. ಆ್ಯಕ್ಚುಲಿ ಆ ಥರ ಕೊಡಲೂಬಾರ್ದು ಇವಾಗಿನ ಕಾಲದಲ್ಲಿ. ಇದೊಂದು ನೆನ್ಪಿಟ್ಕೊಳ್ಳಿ. ಈ ಬರ್ತಾರೆ ಎಷ್ಟೊಂದು ಜನ, ಈ ಭಿಕ್ಷೆ ಬೇಡೋರು ಬರ್ತಾರೆ, ಹಳೆ ಬಟ್ಟೆ ಇದ್ದರೆ ಕೊಡಿ ಅಂತ ಕೇಳ್ತಾರೆ. ದಯವಿಟ್ಟು ಅಂಥವ್ರಿಗೆಲ್ಲ ಬಟ್ಟೆಗಳನ್ನ ಕೊಡಬೇಡಿ, ಹಳೆ ಬಟ್ಟೆಗಳನ್ನ. ಯಾಕೆಂದರೆ ಅದನ್ನೆಲ್ಲ ತೊಗೊಂಡೋಗಿ ವಾಮಾಚಾರ ಪ್ರಯೋಗಕ್ಕೆ ಅಥವಾ ಇನ್ನೇನೋ ಕೆಟ್ಟದಕ್ಕೆ ಉಪಯೋಗಿಸೋಂಥದ್ದೇ ಜಾಸ್ತಿ ಈಗಿನ ಕಾಲದಲ್ಲಿ. ಅದ್ರ ಬದಲು ಸುಮ್ಮನೆ ಬೆಂಕಿ ಹಾಕಿ ಸುಟ್ಟಾಕ್ಬಿಡೋದೇ ಬೆಸ್ಟು ಅನಿಸುತ್ತೆ, ತೀರಾ ಹಳೆಯ ಬಟ್ಟೆಗಳನ್ನ. ಸೊ ಯಾಕೆ ನಮ್ಮ ಇದನ್ನು ನಾವೇ ತಂದಿಟ್ಕೋಬೇಕಲ್ವ. ಹಳೆ ಬಟ್ಟೆಗಳನ್ನ ಕೊಡೋದು ಒಂದು ಕಡೆ ಕರ್ಮ ಅಂತ ಅಂತಾರೆ. ಸೊ ಬೇಡ, ನಮಗೂ ಅದು ಇಷ್ಟ ಇಲ್ಲ. ಸೊ ನಾನು ಏನು ಮಾಡ್ತೀನಿ ಅಂತಲೂ ಹೇಳಲಿಕ್ಕೂ ಹೋಗಲ್ಲ. ಸೊ ಬೆಂಕಿ ಹಾಕಿ ಸುಟ್ಟಾಕಿದ್ರು ಬೆಸ್ಟು ಅಂತ ಸುಮಾರಷ್ಟು ಜನ ಹೇಳ್ತಾರೆ. ಸೊ ಹಳೆ ಬಟ್ಟೆಗಳನ್ನ ಕೊಡೋದು ತುಂಬ ಡೇಂಜರು. ಸುಮಾರಷ್ಟು ಜನಕ್ಕೆ ನಾನು ಅದನ್ನೇ ಹೇಳ್ತೀನಿ. ಅದನ್ನು ಬೇರೆ ಬೇರೆ ಇದುಗಳಿಗೆ ಬಳಸ್ಕೊತಾರೆ. ಸೊ ಇದರಿಂದ ನಮಗೆ ತೊಂದರೆ ಆಗೋದು. ಹಾಗಾಗಿ ನಾನು ಯಾವುದೇ ಸೀರೆಗಳನ್ನ ಇಟ್ಕೊಂಡಿಲ್ಲ. ಅಮ್ಮಂಗೆ ಕೊಡ್ತೀನಿ. ತುಂಬ ನಂಬಿಕೆ ಇರೋರು ಅಮ್ಮ ಕೊಟ್ಬಿಡ್ತಾರೆ. ಒಂದೊಂದ್ಸಲ ತೋಟದಲ್ಲಿ ಕೆಲಸ ಮಾಡೋಕ್ಕೆ ಬರ್ತಾರೆ, ಅವ್ರಿಗೆ ಯಾರಿಗೆ ಇಷ್ಟ ಆಗುತ್ತೆ ಅವ್ರಿಗೆ ಕೊಟ್ಬಿಡ್ತಾರೆ. ಯಾಕೆಂದರೆ ನಾನು ಯಾವುದೇ ಸೀರೆಗಳು ತುಂಬ, ನಿಮಗೆ ಗೊತ್ತೇ ಇದೆ, ನಾನು ತುಂಬ ಹಳೇದು ಮಾಡಿರಲ್ಲ ಉಟ್ಕೊಂಡು. ಎಲ್ಲ ಹೊಸ ಸೀರೆ ಥರನೇ ಇರ್ತಾರೆ. ಅದಕ್ಕೋಸ್ಕರ ಆರಾಮಾಗಿ ಇಸ್ಕೊಂಡು ಉಟ್ಕೋತಾರೆ ಆಯಿತಾ. ಒಂದು ಸಲ ಒಂದು 6-7 ಸಲ ವೇರ್ ಮಾಡಿದ್ರೆ ಅದನ್ನು ಹಾಗೆ ಇಟ್ಟಿರ್ತೀನಿ. ರಿಪೀಟ್ ಮಾಡೋದು ತುಂಬ ವರ್ಷಗಳಾದಮೇಲೆ ರಿಪೀಟ್ ಮಾಡ್ತೀನಿ. ಅಂತೂ ಇಂತೂ ನೋಡ್ತಾ ಇದ್ದೀರಲ್ಲ, ಬಟ್ಟೆ ತುಂಬ ಸಣ್ಣಗೆನೇ ಇಟ್ಟಿದ್ದಾಯಿತು. ಬಟ್ ಏನು ಅಂದರೆ ಇದು ಒಂದು ಯಾವುದೇ ಕಾರಣಕ್ಕೂ ಸ್ವಲ್ಪನೂ ವೇಸ್ಟ್ ಆಗೋಲ್ಲ. ಎಷ್ಟೇ ಸರಿ ಇದ್ರೂ ಇದು ತೆಳ್ಳಗಿರುತ್ತಲ್ವ, ಎಲ್ಲ ಹಿಂಗೆ ಕೈಯಲ್ಲಿ ಬಾಚ್ಕೊಂಡು ಎಲ್ಲ ಹಾಕ್ಬಿಡ್ಬೋದು, ಒಂಚೂರೂ ವೇಸ್ಟ್ ಆಗೋಲ್ಲ. ಸೊ ಇವತ್ತಿಗೆ ಇಷ್ಟು ಸಣ್ಣಗೆ ಇಟ್ಬಿಟ್ಟು ನಾಳೆ ಬೆಳಗ್ಗೆ ಚಕ್ಲಿ ಥರದ್ದು ಬೇರೆ ಮಾಡ್ತೀನಿ ನಾನು. ನಾಳೆ ಬೆಳಗ್ಗೆ ಮಾಡೋಣ ಅದನ್ನು ಅಂತ ಅಂದ್ಕೊಂಡು ಕೆಳಗೆ ಹೋದೆ. ಯಾಕೋ ತಲೆಗೆ ಜಾಸ್ತಿ ಹಿಡಿತು. ಏನಾದರೂ ಒಂದು ಸಲ ಈ ಥರದ್ದು ಮಾಡಬೇಕು ಅಂತ ತಲೆಗೆ ಬಂತು, ತಗೊಂಡೆ ಅಂತ ಅಂದರೆ ಸೊ ಅದನ್ನು ನಾನು ಯಾರ ಮಾತು ಕೇಳಲ್ಲ. ಸೊ ನನ್ನ ಮೈಂಡ್ ಹೆಂಗೆ ಹೇಳುತ್ತೆ ಅದೇ ನಾನು ಮಾಡೋದು. ಹಂಗಾಗಿ ಯಾವ ವಿಚಾರದಲ್ಲಾದರೂ ಆಗ್ಬೋದು. ಇನ್ನೊಬ್ರನ್ನ ಸಜೆಷನ್ ಕೇಳಲ್ಲ ನಾನು. ನಮ್ಮ ಮನೆಯವರು ಹತ್ರ ಸಜೆಷನ್ ಕೇಳ್ತೀನಿ. ನನಗೇನು ಸರಿ ಅನಿಸುತ್ತೆ ಅದು ಮಾಡ್ತೀವಿ. ಸೊ ಹಾಗೆ ನಮ್ಮ ಮೈಂಡ್ ಇರೋದು. ಸೊ ಇವಾಗ ಕೆಳಗೆ ಹೋದೆ. ನಮ್ಮ ಮನೆಯವರು ಎಲ್ಲ ಒಂದೇ ಸಮಕ್ಕೆ ಯಾಕೆ ಮಾಡ್ತೀಯಾ ಅಂತ ಹೇಳ್ತಿದ್ರು. ಇಲ್ಲ, ಸಂಡಿಗೆ ಮಾಡ್ತೀನಿ ಅಂತ ದಿನ ಇದೇ ಕತೆ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಇವತ್ತು ಹೆಂಗೂ ವರ್ಕೌಟ್ ಸ್ಕಿಪ್ ಆಗಿದೆ. ನಿಮ್ಗೆ ಗೊತ್ತಾ ಸ್ನೇಹಿತರೆ, ವರ್ಕೌಟ್ ಅಂತೂ ಸ್ಟಾಪ್ ಆಗಿ ಸ್ವಲ್ಪ ವೆಯ್ಟ್ ಗೇನ್ ಆಗಿದ್ದೀನಿ ಅಂತ ಅನ್ಕೋತಾ ಇದ್ದೀನಿ. ಸೊ ಸುಮಾರಷ್ಟು ಜನ ಸ್ವಲ್ಪ ಗುಂಡ್ಗಾಗಿದ್ರೆ ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಂತ ಸುಮಾರಷ್ಟು ಜನ ಹೇಳ್ತಾನೆ ಇದ್ದಾರೆ. ಸೊ ನೋಡಿ, 1 ತಿಂಗಳಾಯಿತು ಸರಿಯಾಗಿ ಏನೂ ಫಾಲೋ ಮಾಡೋಕ್ಕಾಗ್ತಾಯಿಲ್ಲ. ಆ್ಯಕ್ಚುಲಿ ಅಂದ್ಕೊಂಡೆ ನಾನು ರಜದಲ್ಲಿ ಸುಜಿತ್ಗೆ ಸ್ಕೂಲ್ ಇರಲ್ಲ, ನಿಮ್ಗೆಲ್ರಿಗೂ ವೀಡಿಯೋ ಮಾಡಿ ಹಾಕೋಣ ಎಕ್ಸಸೈಸ್ದು ಅಂತ ಅಂದ್ಕೊಂಡೆ. ಆಮೇಲೆ ಸ್ವಲ್ಪ ಚೆನ್ನಾಗಿ ಸ್ಲಿಮ್ ಆಗಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ಟು ಸುಜಿತ್ಗೆ ಸ್ಕೂಲ್ ಇಲ್ಲ ಅನ್ನೋ ಕಾರಣಕ್ಕೆ ಸ್ವಲ್ಪ ಲೇಟಾಗಿ ಎದ್ದೋಳೋದು. ಒಂದು ಅಡುಗೆ ತಿಂಡಿ ರೆಡಿ ಆಗೋಷ್ಟರಲ್ಲಿ ಲೇಟ್ ಆಗುತ್ತೆ. ಮಧ್ಯದಲ್ಲಿ ಹಬ್ಬಗಳು ಫಂಕ್ಷನ್ಗಳು ಅಂತ ಹೋಗಿ ಯಾವುದೂ ಫಾಲೋ ಮಾಡೋಕ್ಕಾಗಿಲ್ಲ. ಸೊ ಸುಜಿತ್ ಸ್ಕೂಲ್ ಶುರುವಾದ್ರಂತೂ ನನ್ನ ಟೈಮ್ ಟೇಬಲ್ ಕೂಡ ಶುರು ಆಗುತ್ತೆ. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಇದಾದಮೇಲೆ ಎಲ್ಲ ಒಣಗಿಸಾದ್ಮೇಲೆ ಎಣ್ಣೆಗೆ ಹಾಕಿ ತೇಲ್ಸಿ ಕೂಡ ತೋರಿಸ್ತೀನಿ ಹೆಂಗೆ ಬಂದಿದೆ ಅಂತ. ಇದು ನಾನು ಮೂರನೇ ವರ್ಷ ಮಾಡ್ಕೋತಾ ಇರೋದು. ಪ್ರತಿ ವರ್ಷ ಮಾಡ್ತೀನಿ. ಯಾಕೆಂದರೆ ಈಗ ಸುಜಿತ್ಗೂ ರೋಹಿತ್ಗೂ ತುಂಬ ಇಷ್ಟ. ಹಪ್ಳ ಮಾಡ್ದಿದ್ರು ಚಿಂತೆ ಇಲ್ಲ, ಸಂಡಿಗೆ ಮಾಡಿ ಮಮ್ಮಿ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಒಂದು ಬ್ಯಾಚು ಸಂಡಿಗೆದಾಯಿತು, ಇನ್ನೊಂದು ಬ್ಯಾಚ್ ಇಟ್ಟಿದ್ದೀನಿ. ಯಾಕೆ ಗೊತ್ತಾ, ದಿನ ಇದನ್ನೇ ಮಾಡ್ಕೊಂಡು ಕೂತ್ಕೊಂಡ್ರೆ ಸರಿ ಹೋಗಲ್ಲ ಅಂತ ಹೇಳ್ಬಿಟ್ಟು ಇವಾಗ ಚಕ್ಲಿ ಥರದ್ದು ಹೊತ್ತಾಕೋಣ ಅಂತ ಮಾಡಿ ಇಟ್ಟಿದ್ದೀನಿ. ಆಲ್ರೆಡಿ ಹಿಟ್ಟನ್ನು ಕುದಿ ಹಾಕಿದ್ದೀನಿ. ಸೊ ಇದು ಜಾಸ್ತಿನೇ ಇದೆ. ಬಟ್ ಎಷ್ಟೊತ್ತುವರೆಗೂ ಒತ್ತೀನೋ ನನಗೆ ಗೊತ್ತಿಲ್ಲ. ಇವತ್ತೆಲ್ಲ ಸ್ನಾನ ಎಲ್ಲ ತುಂಬಾ ಲೇಟ್ ಆಗುತ್ತೆ. ಎಕ್ಸಸೈಸ್ ಅಂತೂ ಸುದ್ದಿಗೆ ಹೋಗಿಲ್ಲ, ಇನ್ನೂ ಕಸ ಗುಡಿಸಿಲ್ಲ ಮನೇದು. ಸೊ ಇದು ಹಿಟ್ಟನ್ನು ಮಾಡಿ ಇಟ್ಬಿಟ್ಟು ಆಮೇಲೆ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಮಾಡ್ಕೊತಾ ಇದ್ದೀನಿ. ಒಂದು ಕಡೆ ಬೆಂಡೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ. ಸ್ವಲ್ಪ ತಿರುಗಿಸೋದೇ ಸ್ವಲ್ಪ ಕಷ್ಟ ಇದು. ನೋಡೋಣ ಇವಾಗ
ಮಾಡ್ಕೊತೀನಿ. ಬೆಂಡೆಕಾಯಿ ಸಾಂಬಾರು ಇದು ಹೆಂಗೆ ಅಂದರೆ ಒಂಥರ ತಿಕ್ಲಿದ್ದಂಗೆ ನನಗೆ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಮಾಡ್ತಾನೆ ಇರ್ತೀನಿ. ಇದೊಂದು ಸಂಡಿಗೆ ಮಾಡ್ಕೊಂಬಿಟ್ರೆ, ಈಗ ಹಿಂಗೆ ಆಲ್ರೆಡಿ ಬಿಸಿಲಿದೆ, ಮಾಡ್ಕೊಂಬಿಟ್ರೆ ಮಳೆ ಗಿಳೆ ಅಂತ ಅಂದ್ಬಿಟ್ರೆ ಕಷ್ಟ ಆಗುತ್ತೆ. ಹಪ್ಳ ನಿಧಾನಕ್ಕೆ ನೋಡೋಣ ರೋಹಿತ್ ಬಂದಮೇಲೆ. ಸೊ ಸಂಡಿಗೆ ಕೆಲಸ ಎಲ್ಲ ಇವತ್ತು ಮುಗಿಸ್ಬಿಡ್ಬೇಕು ಅಂತ ನಾನು. ಈ ಥರ ಉಪ್ಪು ಕರೆಕ್ಟ್ ಆಯ್ತಾ? ಉಪ್ಪು ಕರೆಕ್ಟ್ ಇದೆಯಾ? ಉಪ್ಪು ಕರೆಕ್ಟ್ ಐತೆ ಮತ್ತೆ ಉಪ್ಪು ಕರೆಕ್ಟ್ ಐತೆ. ಒಟ್ಟಿಗೆ ನಾವು ಚೆನ್ನಾಗಿ ಬರಲ್ಲ. ಯಾಕೆ ಹಂಗ್ಬಿಡ್ತಿದ್ದೀರಾ? ಇನ್ನೇನು ಮಾಡ್ತಾರೆ ಕೂತ್ಕೊ. ದೊಡ್ಡದಾಗಿರ್ತವ್ರೆ ಯಾಕೋ ಹಾಗೆ ಹಾಕ್ಬಿಡು. ಅಪ್ಪ ಒಂದು ಸರಿಯಪ್ಪ ತಪ್ಪಲೇ ತಿನ್ಬಿಡ್ತಿದ್ದೆ. ಹೌದಾ? ಮಮ್ಮಿ ರೋಹಿತನ್ನ ರಾಶಿ ದಿಸಿರ್ದಿಲ್ಲಿ ಆಸ್ಕಿಗೆ ಹೋಗ್ರೆ ಬೇರೆ ದೇಶಕ್ಕೆ ಹೋಗ್ರೆ ನಮ್ ಯಾರು ನೋಡ್ಕೊಂತಾರೆ? ಹೋಗಿ ಬಿಡು ಅವನ್ನೆಲ್ಲ. ಬೇಡ ನಂಗೆ ಬೇಕು, ನಂಗೆ ರೋಹಿತ ಮನೆಯಲ್ಲಿದ್ದರೆ ಹೇಳಲ್ಲ ಅವನು. ಹೋಗಲ್ಲ, ಹೋಗಿ. ಬೇಡ, ನಂಗೆ ರೋಹಿತನ ಬೇಕು. ರೋಹಿತ ನಂಗೆ ಬೇಕು. ಬೆಳಗ್ಗೆ ಆದ್ಮೇಲೆ ಸೈಕಲ್ ಹಾಕೋದಕ್ಕೆ ಬೇಕೇ ಬೇಕು. ಟೈಮಿಂಗು ಯಾಕೋ ನೋಡಿ, ಯಾಕೋ ಪರ್ಪಲ್ ಆಗಿದೆ ನೋಡಿ. ಊಟ ಮಾಡಿದ್ದೀರಾ? ಅಷ್ಟೆಲ್ಲ ಮಾಡಬೇಕು. ಅಲ್ಲೂ ಮೇವ್ ಮಾಡ್ಬೇಕಾ? ಅದೆಲ್ಲ ಮುಗಿಬೇಕು. ಅದೆಲ್ಲ ಮುಗಿಬೇಕಾ? ಯಾಕೆ ಕೂರೋದಲ್ಲ ಅಲ್ಲ? ಪಪ್ಪ ಬರ್ತಾರೆ, 5 ನಿಮಿಷಕ್ಕೆ ಬರ್ತಾರೆ. ನನಗೆ ಬೆಳಗ್ಗೆ ಇಟ್ಟಿದ್ದೇನು ರೇಚಿಗೆ ಅನ್ನಿಸ್ಲಿಲ್ಲ. ಒಂದು ಅರ್ಧ ಮುಕ್ಕಾಲು ಗಂಟೆಗೆಲ್ಲ ಇಟ್ಬಿಟ್ಟು ಕೆಳಗೆ ಬಂದ್ಬಿಟ್ಟೆ. ಸೊ ಇದನ್ನ ನೋಡಿ ನಮ್ಮ ಮನೆಯವರು ಈಗ ಬಂದು ಕೂತ್ಕೊಂಡ್ರು. ನಾನು ಒತ್ತೋದನ್ನ ನೋಡೋಕ್ಕಾಗ್ದಲ್ಲೇ ಬಂದು ಕೂತ್ಕೊಂಡ್ರು. ಕೈಯೆಲ್ಲ ಉರಿತಾ ಇದೆ, ಒಬ್ಬಳೇ ಮಾಡ್ತಾ ಇದ್ದಾಳೆ ಅಂತ ಅವ್ರಿಗೆ ಮನಸ್ಸು ತಡೀಲಿಲ್ಲ. ಸೊ ಸ್ಟೆಪ್ ಹತ್ತಿಸ್ಕೊಂಡು ಸುಜಿತ್ ಹೆಲ್ಪ್ ತಗೊಂಡು ಬಂದು ಇಲ್ಲಿ ಕುಂತಿದ್ದಾರೆ. ಓ ದೇವಾ, ನಿಮ್ಮ ಮನೆ ಕಾಯುವಾಗ ಇಷ್ಟೊಂದೇನೆ ಹಿಟ್ಟು ಮಾಡೋದು ಅಂತ ಇದ್ದಾರೆ. 2 ಸೇರಿದು ಇಲ್ಲಿ ಹಿಟ್ಟನ್ನು ಕೂಡಿಸಿ ಇಟ್ಬಿಟ್ಟಿದ್ದೀನಿ. ಸೊ ಮಕ್ಳಿಗೆ ಇಷ್ಟ. ಬೇಗ ಖಾಲಿ ಆದರೆ ಮಮ್ಮಿ ಸಣ್ಣಗೆ ಇಲ್ವಾ ಅಂತ ಕೇಳ್ತಾರೆ ಊಟಕ್ಕೆ ನೆಂಚ್ಕೊಳ್ಳೋಕ್ಕೆ. ಅದಕ್ಕೋಸ್ಕರ ಈ ಸಲ 2 kg ಬರೀ ಇದಕ್ಕೇ ಮಾಡಿಬಿಟ್ಟಿದ್ದೀನಿ. 2 ಸೇರು ಅಂತ ಅಂದ್ಕೊಳ್ಳಿ. ಸೊ ಒತ್ತಿ ಕೈಯೆಲ್ಲ ಬೊಬ್ಬೆ ಬಂದ್ಬಿಡ್ತು. ಬಿಸಿಯಾಗಿ ಅಂದರೆ ಮಾಡಿಟ್ಟಿದ್ದೀನಿ, ಅಷ್ಟೊಂದು ಬಿಸಿ ಇಲ್ಲ. ಬಟ್ ಇದು ಥ್ರೆಡ್ಗೆ ಹಾಕಿ ತೆಗಿಯೋದೇ ಹಿಂಸೆ. ಈ ರಾಂಗ್ ಥ್ರೆಡ್ಡಿಗೆ ಬಿದ್ದುಬಿಟ್ರೆ ಕಷ್ಟ ಆಗುತ್ತೆ. ರೋಹಿತ್ ಇದ್ದಿದ್ರೆ 2 ಇಟ್ಕೊಂಡಿದ್ದೀನಿ ಈ ಥರದ್ದು. ಒಂದಕ್ಕೆ ಹಾಕ್ಕೊಟ್ಟಂಗೆ ಒಂದಕ್ಕೆ ಒತ್ಬಿಡ್ತಿದ್ದ, ಬೇಗ ಆಗ್ಬಿಡೋದು. ಸೊ ಇವತ್ತು ನಾನು ಒಬ್ಬಳೇ. ರೋಹಿತ್ ಎಲ್ಲೋ ಟ್ರಿಪ್ ಹೋಗಿದ್ದ. ಸೊ ಇವಾಗ ಬರ್ತಾ ಇದ್ದೀನಿ ಅಂತ ಬಂದಿದ್ದ ತಕ್ಷಣ ಅವ್ನು ಸುಸ್ತಾಗಿರುತ್ತೆ, ಅವನೇನು ಕೇಳೋಕ್ಕಾಗಲ್ಲ. ಸೊ ರೋಹಿತ್ ನಂಬ್ಕೊಂಡ್ರೆ ದೇವರಾಣಿ ಈ ವರ್ಷ ಹಪ್ಪಳ ಸೊಂಡಿಗೆ ಏನು ಮಾಡೋಕ್ಕಾಗಲ್ಲ. ಅದೇನಾದರೂ ಆಗೋಗ್ಲಿ, ನಾನು ಒಬ್ಬಳೇ ಆಗಲಿ ಮಾಡಲೇಬೇಕು ಅಂತ ನಂಗೆ ಹೇಳಿದ್ನಲ್ಲ. ನಾನು ತಲೆಗಿಡಿದ್ಬಿಟ್ರೆ ನಾನು ಒಬ್ಬಳೇ ಆಗಲಿ ಎಷ್ಟೇ ಕಷ್ಟ ಆದ್ರೂ ಮಾಡಾಕ್ಬಿಡ್ತೀನಿ. ಸೊ ಬಂದೆ ನೋಡಿ ಮಾಡ್ತಾಯಿದ್ದೀನಿ. ಕೈ ಉರಿತಾ ಇತ್ತು ಸಿಕ್ಕಾಬಟ್ಟೆ. ನಮ್ಮ ಮನೆಯವ್ರು ಕೊಡಿ ಇಲ್ಲಿ ನಾನು ಹೆಲ್ಪ್ ಮಾಡ್ತೀನಿ ಅಂತ ಭಾಳ ಹೊತ್ತು ಹೆಲ್ಪ್ ಮಾಡಿದ್ರು. ಇಲ್ಲ ನೀವು ಜಾಸ್ತಿ ಹೊತ್ತು ಕೂತ್ಕೋಬೇಡಿ ನಡ್ರಿ ನೀವು ಅಂತ ಹೇಳ್ಬಿಟ್ಟು ಕಳಿಸ್ದೆ ಲಾಸ್ಟಲ್ಲಿ. ಸೊ ಆದರೂ ಆ ಪ್ಲೇಟ್ ಇಸ್ಕೊಂಡು ಪಾಪ ಸುಜಿತ್ ಕೂತಿರೋದು ಅಲ್ಲಿ ಸ್ಟೂಲ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಇಟ್ಕೊಂಡು ಒತ್ತಿ ಕೊಟ್ಟರು. ಆಮೇಲೆ ನಾನು ಬಿಸಿಲಿಗೆ ಹಾಕಿದೆ.
ಬಟ್ ಇದು 2 ದಿವಸಕ್ಕೇ ಒಣಗ್ಕೊಂಬಿಡ್ತು. ಇವತ್ತು ನೆರಳಲ್ಲಿ ಹಾಕಿದ್ದೀನಿ, ನಾಳೆ ಬಿಸಿಲಲ್ಲಿ ಹಾಕ್ತೀನಿ. 2 ದಿವಸಕ್ಕೆ ಕಂಪ್ಲೀಟಾಗಿ ಒಣಗುತ್ತೆ. ತುಂಬ ಬಿಸಿಲಿರಬೇಕು, ಅದೇನೋ ಹೇಳ್ತಾರೆ ನೋಡಿ, ಗಣ 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 ಅಂತಿರಬೇಕು ಬಿಸಿಲು ಅಂತ, ಹಂಗಿರಬೇಕು. ಸೊ ನೆಕ್ಸ್ಟ್ ಡೇ ಸಿಕ್ಕಾಬಟ್ಟೆ ಬಿಸಿಲಿತ್ತು, ನೈಟ್ ಮಳೆ ಬಂದು 1 ಡೇಗೆ ಒಣಗಿತ್ತು. ಸಂಜೆ ಆಯಿಲ್ಗೆ ಹಾಕಿ ರೆಡಿ ಮಾಡಿ ನೋಡಿದೆ, ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು ಸ್ನೇಹಿತರೆ. ಹೋದ ಸಲಕ್ಕಿಂತ ಈ ಸಲ ಸೂಪರ್ ಟೇಸ್ಟ್ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ. ಸಾರಿ, ಇದರದ್ದು ರೆಸಿಪೀಸ್ ಎಲ್ಲ ನಾನು ತೋರ್ಸೋಕ್ಕಾಗಲಿಲ್ಲ. ಯಾಕೆ ಅಂತಂದರೆ ತುಂಬ ಗಡಿಬಿಡಿನಲ್ಲಿ ಎಲ್ಲನೂ ಮಾಡ್ಕೋತಾ ಇದ್ದೆ ಒಬ್ಬಳೇ, ಯಾರೂ ಎಲ್ಪಿಗಿಲ್ಲ. ಅದಕ್ಕೋಸ್ಕರ ಯಾವುದೇ ರೆಸಿಪಿ ವಿಡಿಯೋ ನನಗೆ ತಗೊಳ್ಳೋಕ್ಕೆ ಅಲ್ಲಿ ಟೈಮ್ ಸಾಕಾಗಲಿಲ್ಲ. ಸೊ ಮಾಡಿ ಮುಗಿಸ್ಬಿಟ್ರೆ ಸಾಕು ಅನ್ನೋ ಥರ ಆಗಿತ್ತು. ಸೊ ಹಾಗಾಗಿ ವಿಡಿಯೋ ತೊಗೊಳ್ಳಿಲ್ಲ. ಬಟ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ. ಏನೇನು ಹಾಕಿದ್ದೀನಿ ಅಂತ ಹಾಗೆ ಹೇಳ್ತೀನಿ ರ್ಯಾಂಡಮಾಗಿ. ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಕೊತ್ತಂಬರಿ, ಕರಿಬೇವು ಇಷ್ಟು ಹಾಕಿದ್ದೀನಿ, ಆಯಿತಾ. ಸೋಡಾ, ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ನೀರು ಕುದಿಬೇಕಾದ್ರೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಅಂದರೆ ಮುದ್ದೆಗೆ ಆಡಿಸೋವಂಥ ಕೋಲಲ್ಲಿ ನಾದ್ಕೊಂಡು. ಆದರೂ ಸ್ವಲ್ಪ ಕಷ್ಟ ಆಯಿತು, ಯಾಕೆಂದರೆ ಜಾಸ್ತಿ ಮಾಡಿಬಿಟ್ಟಿದ್ದೀನಿ, ಗೊತ್ತಾಗಲಿಲ್ಲ, ಜಾಸ್ತಿ ಮಾಡಿಬಿಟ್ಟೆ. ಸೊ ಇನ್ನೇನು ಮಾಡೋದು, ವೇಸ್ಟ್ ಮಾಡಲಿಕ್ಕಾಗಲ್ಲ. ಹಾಗಿದ್ದಾಗಲಿ ಅಂತ ಹೇಳ್ಬಿಟ್ಟು ಎಲ್ಲ ಒತ್ತಿ ಹಳೆ ಬಟ್ಟೆಗಳು ಇವೆಲ್ಲ. ಅಂದರೆ ಹಳೆ ಬಟ್ಟೆಗಳು ಅಂದರೆ ಬೆಡ್ ಕವರ್ಸ್ ಎಲ್ಲ ಹಳೇವಾಗಿರ್ತಾವೆ ನೋಡಿ, ಕಾಟನ್ ಬಟ್ಟೆಗಳು. ಸೊ ಅದನ್ನೇ ಎಲ್ಲ ಹಾಕಿ ನೋಡಿ ಹೆಲ್ಪ್ ಮಾಡ್ತಿದ್ದಾರೆ ನಮ್ಮ ಮನೆಯವರು. ಅದನ್ನೇ ಎಲ್ಲ ಹಾಕಿ ಅಂತೂ ಇಂತೂ ಈ ವರ್ಷದ ಸಂಡಿಗೆ ಮಾಡಿ ಮುಗಿಸಿದ್ದೀನಿ ನೋಡಿ. ಬಟ್ ಏನೇ ಆದರೂ ಕಲಿಯೋಂಥ ಹುಮ್ಮಸ್ಸು ಜಾಸ್ತಿ ನನಗೆ, ಸೋಂಬೇರಿತನ ಇಲ್ಲ. ಮೇಯ್ನಾಗಿ ಮಾಡಬೇಕು ಕಲಿಬೇಕು ಎಲ್ಲನೂ ಅನ್ನೋ ಆಸಕ್ತಿ. ಇದು ಯಾತಕ್ಕೆ ಬರಲ್ಲ ಅಂತೀನಿ. ಸೊ ಕೆಲವ್ರು ಹೆಣ್ಮಕ್ಳುಗಳು ಹೆಂಗೆ ಅಂದರೆ ಮಾಡಲಿಕ್ಕೆ ಪ್ರಯತ್ನನೇ ಪಟ್ಟಿರಲ್ಲ. ಸೊ ಅದ್ರ ಏಜ್ಗೆ ಅದು ಇದು ಅಂದ್ಕೊಂಡು ಹಾಗೆ ಸುಮ್ಮನಾಗ್ಬಿಟ್ಟಿರ್ತಾರೆ. ಸೊ ಯಾವುದೂ ಅಷ್ಟೇ, ನಾವು ಕಲಿಬೇಕು, ನಾವು ಮಾಡಿದ ಮೇಲೇ ಅದು ಗೊತ್ತಾಗೋದು ನಮಗೆ ಬರುತ್ತಾ ಇಲ್ವಾ ಅಂತ. ಸೊ ನನ್ನ ಲೈಫಲ್ಲಿ ಎಷ್ಟೋ ಎಕ್ಸ್ಪೀರಿಯೆನ್ಸ್ಗಳು ಹೀಗೆ ಆಗಿರೋದು. ಮಾಡ್ದಲೇ ಕೂತ್ಕೊಂಡ್ರೆ, ಪ್ರಯತ್ನನೇ ಇಲ್ಲ ಅಂತಂದರೆ ಯಾವುದ್ರಲ್ಲೂ ನಾವು ಸಕ್ಸಸ್ ಆಗೋಕ್ಕಾಗಲ್ಲ. ಸೊ ನಾವು ಪ್ರಯತ್ನ ಮಾಡಿ ನೋಡಬೇಕು. ನಮಗೆ ಬರಲ್ಲ ಅಂತ ಕೂತ್ಕೊಂಡ್ರೆ ಇವತ್ತಿನವರೆಗೂ ನಾನು ಯಾವುದೇ ಅಡುಗೆ ಕಲಿಯೋಕ್ಕೂ ಆಗ್ತಾಯಿರಲ್ಲ. ಯಾಕೆಂದರೆ 1 ಸಲ ಕೆಡಬಹುದು, 2 ಸಲ ಕೆಡಬಹುದು, 3ನೇ ಸಲ ಯಾವುದೇ ಹೆಣ್ಮಕ್ಳಾದರೂ ಚೆನ್ನಾಗಿ ಮಾಡೇ ಮಾಡ್ತಾರೆ. ಬಟ್ ಹಿಡ್ದಿರೋ ಆಟ ಅಂತೂ ಬಿಡಬಾರ್ದು. ಯಾವುದ್ರಲ್ಲಾದರೂ ಆಗಲಿ, ಅಡುಗೆ ಆಗಲಿ ಅಥವಾ ಒಂದು ಹೆಣ್ಮಕ್ಳು ಯಾವುದೇ ಸಾಧನೆ ಮಾಡೋದ್ರಲ್ಲಾಗಲಿ, ಓದೋದ್ರಲ್ಲಾಗಲಿ, ಏನೇ ಕಲಿಯೋದ್ರಲ್ಲಾಗಲಿ, ಸೊ ಹಿಡ್ದಿರೋ ಆಟನ ಬಿಡಬಾರ್ದು. ಛಲದಿಂದ ಮಾಡಿದ್ರೆ ಖಂಡಿತ ನಾವು ಎಲ್ಲದರಲ್ಲೂ ಸಕ್ಸಸ್ ಆಗ್ಬೋದು ಅಂತ ಅಂದ್ಕೊಂಡಿರೋಳು ನಾನು. ಸೊ ಸುಮಾರಷ್ಟು ಜನ ಹೇಳ್ತಾ ಇರ್ತೀರ, ಫ್ರೆಂಡ್ಸು, ರಿಲೇಟಿವ್ಸು, ಇತ್ತೀಚೆಗೆ ಒಂದೇ ಶಬ್ದ ಎಲ್ಲರೂ ಕೂಡ, ನೀವ್ಯಾಕೆ ಬಟ್ಟೆ ಅಂಗಡಿ ತೆಗಿಬಾರ್ದು, ನೀವ್ಯಾಕೆ ಸ್ಯಾರಿಗಳನ್ನ ಮಾರಬಾರ್ದು. ಸೊ ಇತ್ತೀಚೆಗೆ ಎಲ್ಲರೂ ಯಾಕೆ ಇದನ್ನೇ ಕೇಳ್ತಿದ್ದಾರೆ ಅಂತ ಖಂಡಿತ ನನಗೆ ಅರ್ಥ ಆಗ್ತಿಲ್ಲ. ಯಾಕೆಂದರೆ ಸುಮಾರಷ್ಟು ಜನ ಫ್ರೆಂಡ್ಸ್ ಎಲ್ಲ ನಿನ್ನೆ ಒಬ್ಬರು ಫೋನ್ ಮಾಡಿದರು, ಯಾಕೆ ಶ್ವೇತಾ ನೀನೇ ಒಂದು ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು ಅಂತ, ಯಾಕೆ ಎಲ್ಲರೂ ಇದನ್ನೇ ಕೇಳ್ತಾ ಇದ್ದೀರಾ ಅಂತ ಕೇಳಿದೆ ಅವ್ರಿಗೆ. ಇಲ್ಲ, ನಿನ್ನ ಸೆಲೆಕ್ಷನ್ ಸ್ಯಾರಿಗಳಾಗಲಿ, ಡ್ರೆಸ್ಗಳಾಗಲಿ, ಗೋಲ್ಡ್ ಆಗಲಿ ಎಲ್ಲನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನಿನ್ನ ಸೆಲೆಕ್ಷನ್ನು. ಸೊ ನೀನು ಯಾವುದೇ ಸ್ಯಾರಿ ಉಟ್ರೂ ಚೆನ್ನಾಗಿ ಕಾಣ್ತೀಯ. ಸೊ ಜನಕ್ಕೆ ಅದು ಮೋಟಿವೇಶನು ನಿನ್ನ ಕಡೆಯಿಂದ. ಹಾಗಾಗಿ ನಿನಗೂ ಯಾಕೆ ಒಂದು ಅವಕಾಶ ಇದೆ, ಸ್ಯಾರಿ ಒಂದು ಓಪನ್ ಮಾಡಬಾರ್ದು ಅಂತ ಅಂದರು. ಸೊ ನಾನು ಹೇಳಿದೆ ಅವ್ರಿಗೆ, ಇಲ್ಲ ನನಗದ್ರ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ, ಮಾಡೋ ಕೆಪಾಸಿಟಿ ಇಲ್ಲ ಅಂತ ಅಲ್ಲ. ಇವತ್ತು ಕೇಳಿದ್ರು ಮನೆಯವರು ಬೇಕಾದ್ರೆ ಬಂಡವಾಳ ಹಾಕ್ಕೊಡ್ತಾರೆ. ಬಟ್ ನನಗದು ಮೇಂಟೈನ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ನೋಡ್ತಾ ಇದ್ದೀರಾ ನಮ್ಮ ಮನೆಯವರು ಹೇಗೆ, ಮಕ್ಕಳು, ಮನೆ, ಬ್ಲಾಗ್ಗಳು ಎಲ್ಲನೂ ಕೂಡ ಮೇಂಟೈನ್ ಮಾಡಿಕೊಂಡು ಅದನ್ನು ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಅದನ್ನು ರಿಸ್ಕ್ ತಗೊಳಕ್ಕೆ ಹೋಗಲ್ಲ. ಸೊ ನನ್ನ ಐಡಿಯಾಗಳೇ ಬೇರೆ ಯಾವುದ್ಯಾವುದೋ ಬಿಸ್ನೆಸ್ಗಳು ಮಾಡಬೇಕು ಅನ್ನೋದೊಂದು ನನಗೆ. ಸೊ ಮನೆಯವ್ರ ಜೊತೆ ಅಡಿಕೆ ಬಿಸ್ನೆಸ್ಗಳಲ್ಲಿ ಕೈ ಜೋಡಿಸ್ಬೇಕು ಅನ್ನೋದೊಂದು. ಸೊ ಎಲ್ಲದರಲ್ಲೂ ದುಡಿಬೇಕು ಅನ್ನೋದೇನಿಲ್ಲ, ಕಲಿಯೋದೊಂದು ಆಸಕ್ತಿ ಇದೆ. ಬಟ್ ಎಲ್ಲದರಲ್ಲೂ ಮಾಡಿ ಎಲ್ಲದರಲ್ಲೂ ನಾವೇ ದುಡ್ಡು ಮಾಡಬೇಕು ಅನ್ನೋ ಕೆಟ್ಟ ಉದ್ದೇಶ, ದುರುದ್ದೇಶ ಖಂಡಿತ ನನಗಿಲ್ಲ. ಸೊ ಬೆಳೆಯೋ ಅಂಥವ್ರು ಬೆಳೀತಾ ಇದ್ದಾರೆ, ಬೆಳೀಲಿ. ಆಸೆ ಇರಬೇಕು, ಬಟ್ ದುರಾಸೆ ಬೇಡ ಯಾವುದ್ರಲ್ಲೂ. ಸೊ ನಿಧಾನವಾಗೇ ಹೋಗೋಣ. ಸೊ ನಿಧಾನವಾಗಿ ಹೋದಷ್ಟು, ಒಳ್ಳೆತನದಿಂದ ಹೋದಷ್ಟು ದೇವರು ನಮಗೆ ಒಂದು ಎಲ್ಲನೂ ದೀರ್ಘವಾಗಿರೋ ಅಂಥ ಒಂದನ್ನು ಎಲ್ಲನೂ ಅಷ್ಟೇ
ಕಲ್ಪಿಸ್ತಾನೆ ಅನ್ನೋದು ನನ್ನ ಅಭಿಪ್ರಾಯ. ಸುಮಾರಷ್ಟು ಜನನ ನೋಡಿದ್ದೀನಿ, ನೋಡ್ತಾನೂ ಇದ್ದೀನಿ ಇವಾಗಲೂ ಕೂಡ. ಆಮೇಲೆ ಸುಮಾರಷ್ಟು ಜನ ಒಳ್ಳೆತನದಿಂದ ಉಪಯೋಗಿಸ್ಕೊಂಡು ಅಂದರೆ ಸಹಾಯನ ಪಡ್ಕೊಂಡು ನಮ್ಮಿಂದನೇ ಡಬಲ್ಗೆ ಮಾಡ್ತಾ ಇರ್ತಾರೆ. ಅಂಥವ್ರು ನನ್ನ ಕಣ್ಮುಂದೆ ನನ್ನ ಜೊತೆಲೇ ಇದ್ದಾರೆ ಎಷ್ಟೋ ಜನ. ಬಟ್ ಅದನ್ನು ನಾನು ಬಾಯಿ ಬಿಟ್ಟು ಯಾವತ್ತೂ ಯಾರಿಗೂ ಹೇಳಲ್ಲ. ಸೊ ಅದನ್ನೆಲ್ಲ ರಾಯರು ನೋಡ್ಕೊತಾರೆ ಅಂತ ಹೇಳ್ತೀನಿ. ಯಾಕೆಂದರೆ ನಾನು ಯಾರಿಗೂ ಕೆಟ್ಟದ್ದನ್ನು ಬಯಸಿಲ್ಲ, ಬಯಸೋದೂ ಇಲ್ಲ ಮುಂದೆ. ಹಲೋ ಸ್ನೇಹಿತರೆ, ಅಡುಗೆ ಎಲ್ಲ ಆಯಿತು. ಸುಜಿತ್ ಆಮ್ಲೆಟ್ ಮಾಡು ಅಂತ ನೆನ್ನೆನೇ ಆರ್ಡ್ರ್ ಮಾಡಿದ್ದ. ಸೊ ಹಾಗಾಗಿ ಆಮ್ಲೆಟ್ ಮಾಡೋಣ ಅಂತ 12 ಗಂಟೆ ಕರೆಕ್ಟಾಗಿ ಪೂಜೆ ಆಯಿತು ಮನೇಲಿ. ಎಷ್ಟು ಸೆಕೆ ಆಗ್ತದೆ ಅಂತಂದರೆ ಇವತ್ತು ಬೇಡಪ್ಪ, ಸಖತ್ ಸೆಕೆ, ಕೆಲಸ ಜಾಸ್ತಿ ಇವತ್ತು. ಸೊಣ್ಣಿಗೆ ಮಾಡ್ತಾಯಿದ್ನಲ್ವ, ಸೊ ಕಾಯಿ ತುರ್ಕೋಬೇಕು. ಆಮ್ಲೆಟಿಗೆ ಕಾಯಿ ಇಲ್ಲ. ಎಲ್ಲ ತುರ್ಕೊಂಡು ಇವತ್ತಿನ ಊಟ ಬೆಂಡೆಕಾಯಿ ಸಾಂಬಾರು, ಆಮ್ಲೆಟು, ಮುದ್ದೆ. ನೀವು ಕೇಳ್ತಾ ಇರ್ತೀರ ಮಧ್ಯಾಹ್ನದ ಊಟ ಹೀಗೇ ಇರುತ್ತೆ. ರಾತ್ರಿ ಊಟ ತೋರಿಸ್ತೀನಿ ಯಾವಾಗಾದರೂ ಮುಂದಿನ ಬ್ಲಾಗ್ಗಳಲ್ಲಿ. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟೇ ಬ್ಲಾಗ್ ಮಾಡೋಕ್ಕಾಗಿದ್ದು. ಸೊ ಮುಂದೆ ಒಂದು ಒಳ್ಳೆ ಬ್ಲಾಗ್ ಒಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಸ್ನೇಹಿತರೆ. ಗೊತ್ತಲ್ಲ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಿಮ್ಮ ಕಮೆಂಟ್ಗಳಿಗೋಸ್ಕರ ಖಂಡಿತ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.